ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವತ್ಸಲ ವತ್ಸಲ, ಏನ್ರಿ? ಡ್ಯೂಟಿಗೆ ಹೋಗ್ಬೇಕು, ಊಟ ಕೊಡೆ. ಇದೇನೆ ಊಟ ಕೊಡು ಅಂದ್ರೆ ಬರೀ ಕೈಯಲ್ಲಿ ಬಂದಿದ್ಯಾ? ನನ್ಗೆ ಊಟ ಕೊಡಲ್ವಾ? ನಿಮ್ ಕೊಡಲ್ಲ ಅಂತ ಎಲ್ಲಿ ಹೇಳ್ದೆ? ಇನ್ನೂ ಅಡ್ಗೆ ರೆಡಿ ಆಗಿಲ್ಲ, ಒಂದ್ 10 ನಿಮಿಷ ಕೂತಿರಿ ನೀವು. ಯಾಕದ್ಗೆ ಮಧ್ಯಾಹ್ನದ ಅಡ್ಗೆ ಮಾಡಿಟ್ಟಿದ್ದೀರಲ್ಲ, ಅಣ್ಣನ್ ಕೊಟ್ಟು ಕಳ್ಸಕ್ಕೇನು? ಅಪ್ಪನ ಹೊರಗಡೆ ಕಳಿಸ್ಬೇಡ ಅಂತ ನರಸಿಂಹ ಹೇಳಿರೋ ವಿಷಯನ ಇವ್ರಿಗೆ ಹೇಗೆ ಹೇಳಿ? ವತ್ಸಲ, ಅಂಬುಜ ಅಡ್ಗೆ ರೆಡಿ ಇದೆ ಅಂತ ಹೇಳ್ತಿದ್ದಾಳಲ್ಲ, ನೀನೇನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಅಪ್ಪ, ನೀವು ಸ್ಪೆಷಲ್ ಡ್ಯೂಟಿಗೆ ತಾನೇ ಹೋಗ್ತಾ ಇರೋದು? ಲೇಟ್ ಹೋದ್ರೂ ಆಗುತ್ತಲ್ಲ, ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಲೋ ನರಸಿಂಹ, ಇಲ್ಲಿ ವಿಷಯ ಅಣ್ಣ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಅಲ್ಲ, ಅತ್ತಿಗೆ ಅಣ್ಣನ್ಗೆ ಮಧ್ಯಾಹ್ನದ ಊಟ ಯಾಕೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಹೌದಮ್ಮ? ಅದು ಅಡ್ಗೆ ಆಗಿದೆ ಕಣೋ, ಒಗ್ಗರಣೆ ಹಾಕ್ಬೇಕು ಅಷ್ಟೇ. ಅದನ್ನ ಹೇಳೋ ಬದಲು ಹೋಗಿ ಒಗ್ಗರಣೆ ಹಾಕ್ಬೋದಲ್ವಾ? ಟೈಮ್ ಆಗ್ತಾ ಇದೆ. ಸಾಹೇಬ್ರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ರೇಗಿದ್ರೆ ನಾನೇನ್ ಮಾಡ್ಲಿ? ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಅಪ್ಪ, ನಿಮ್ ಸಾಹೇಬರು ನಿಮ್ನೇನು ಭಯಲ್ಲ ಬಿಡಿ. ಹಾಗಂತ ಸಾಹೇಬ್ರಿಗೆ ನೀನ್ ಹೇಳಿದ್ಯಾ? ಹಾಗೇನಿಲ್ಲ, ಆದ್ರೆ ನೀವೇನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಲ್ವಾ? ತಪ್ಪೇ ಮಾಡ್ದಿರೋರ್ನ ತಪ್ಪಿತಸ್ಥ ಅನ್ನೋದು ಯಾವ ನ್ಯಾಯ? ಏನ್ ಹೇಳ್ತಾ ಇದೀಯ ನೀನು? ಪ್ರಪಂಚಕ್ಕೆಲ್ಲ ಒಳ್ಳೇದಾಗಬೇಕು ಅಂತ ವಿಷ ಕುಡ್ದ ವಿಷಕಂಠನ್ ಥರ ನಮ್ಗೆಲ್ರಿಗೂ ಒಳ್ಳೇದಾಗಬೇಕಂತ ನೋವನ್ನೆಲ್ಲ ನೀವೇ ನುಂಗ್ಕೊಂಡು ನೀವೇ ವಿಷಕಂಠ ಆಗ್ಬೇಕು ಅಂತಿದ್ದೀರಪ್ಪ. ಲೋ ನರಸಿಂಹ, ಏನೋ ಹೇಳ್ತಿದ್ಯಾ? ಅಪ್ಪ, ನಿಮ್ಗೆ ಕೆಲಸ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ನಿಮ್ಮನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿರೋ ವಿಷಯ ನನಗೆ ಮಾತ್ರ ಅಲ್ಲ, ಅಮ್ಮನಿಗೂ ಗೊತ್ತಿದೆ. ಅಣ್ಣ, ಇವನ್ ಏನಣ್ಣ ಹೇಳ್ತಿದ್ದಾನೆ? ಸತ್ಯ ಏನು ಅಂತ ನೀವೇ ಹೇಳ್ಬಿಡ್ರಿ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ಅಂತ ಕೊರಗ್ತೀರಾ? ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೊರಟು ಅಲ್ಲೆಲ್ಲೋ ಪಾರ್ಕಲ್ಲೋ ದೇವಸ್ಥಾನದಲ್ಲೋ ಕೂತ್ಕೊಂಡು ಬರೋದು ನೋಡಿದ್ರೆ ಹೊಟ್ಟೆ ಕಿವಿಸ್ದಂಗಾಗುತ್ತೆ. ನಿನಗೂ ನರಸಿಂಹಂಗೂ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ ವಿಷಯನ ನಾನೇ ಮುಚ್ಚಿಟ್ಟಿದ್ದೆ. ಒಂದು ವಾರದಿಂದ ಸರಿಯಾಗಿ ಊಟ ತಿಂಡಿನೂ ಮಾಡ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ಕೆಲಸ ಹೋಯ್ತಲ್ಲ ಅನ್ನೋ ಕೊರಗಿನಲ್ಲೇ ಇದ್ದೀನಿ. ಅಣ್ಣ, ಕೆಲಸ ಹೋಗೋ ಅಂತ ತಪ್ಪು ನೀನೇನ್ ಮಾಡ್ದೆ? ಸಾಹೇಬರು ಮಾಡಿದ ತಪ್ಪನ್ನ ನನ್ನ ಮೇಲೆ ಹಾಕೊಂಡು ಕಾನೂನು ದೃಷ್ಟಿನಲ್ಲಿ ನಾನೇ ತಪ್ಪಿತಸ್ಥ ಆಗಿ ಕೆಲಸ ಕಳ್ಕೊಂಡಿದ್ದೀನಿ. ಮತ್ತೆ ಸಂಜನಾ ಹೋದ ವಾರ ಬಂದು ಅವಳು ನಡ್ಕೊಂಡಿದ್ ರೀತಿಗೆ, ಅವಳು ಮಾಡಿದ ತಪ್ಪಿಗೆಲ್ಲ ಕ್ಷಮೆ ಕೇಳ್ಬಿಟ್ಟು ಹೋದ್ಲು. ಅದೆಲ್ಲ ದೊಡ್ಡ ನಾಟಕ. ಅವತ್ತು ಅವಳ ಮನೆಗೆ ಬಂದಿದ್ದು ಕ್ಷಮೆ ಕೇಳೋದಕ್ಕಲ್ಲ, ಕ್ಷಮೆ ಕೇಳೋ ರೂಪದಲ್ಲಿ ಅಪ್ಪನ್ನ ಕೆಡ್ಡೆದಲ್ಲಿ ತಳ್ಳೋದಕ್ಕೆ. ಅಬ್ಬಬ್ಬಾ, ಎಂತ ಮನೆ ಹಾಳಿ ಅವಳು. ಅಪ್ಪ, ನೀವಿಷ್ಟು ದಿನ ಡ್ಯೂಟಿ ನೆಪದಲ್ಲಿ ಸುಮ್ಮನೆ ಮನೆಯಿಂದ ಹೊರಗೋಗಿದ್ದು ಸಾಕಪ್ಪ. ಇನ್ಮೇಲೆ ನಿಜವಾಗ್ಲೂ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಅದೇಗಾಗುತ್ತೋ? ನಾನು ಮಾಡಿದ ಕೆಲಸದಿಂದ ನಿಮಗೆ ತುಂಬಾ ನೋವಾಗಿದೆ ಅಂತ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ. ಇರ್ಲಿ ಬಿಡಿ ಸರ್, ಇಷ್ಟಕ್ಕೆಲ್ಲ ಯಾಕೆ ಕೈ ಮುಗಿತೀರಾ? ನೋಡಿದ್ರಮ್ಮವ, ನೀವು ನಿಮ್ಮ ಮಗಳು ನಮ್ಮ ಅಪ್ಪನಿಗೆ ಎಷ್ಟೇ ಮೋಸ ಮಾಡಿದ್ರು ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಿಮ್ಮ ಮೇಲೆ ಇನ್ನೂ ಗೌರವ ತೋರಿಸ್ತಾ ಇದ್ದಾರೆ. ಆದರೆ ನಿಮ್ಮನ್ನ ನಮ್ಮಪ್ಪ ಕ್ಷಮಿಸಿದ್ರು ಆ ದೇವರು ಮಾತ್ರ ಕ್ಷಮಿಸಲ್ಲ. ನನಗೆ ಮೊದಲೇ ಈ ವಿಷಯ ಗೊತ್ತಿದ್ರೆ ಇವ್ರಿಗೆ ಬುದ್ಧಿ ಹೇಳಿ ಜೈರಾಮಣ್ಣ ಕಳ್ಕೊಂಡಿರೋ ಕೆಲಸನ ಮತ್ತೆ ಸಿಗೋ ಥರ ಮಾಡ್ತಿದ್ದೆ. ಇರ್ಲಿ ಬಿಡುತ್ತೆ,
ಈ ವಿಷಯದಲ್ಲಿ ನಿಮ್ದು ಯಾವುದು ತಪ್ಪಿಲ್ಲ. ಸರ್, ನಾನು ಇವತ್ತಿಂದನೇ ಡ್ಯೂಟಿಗೆ ಬರ್ಬೋದಾ? ಹ್ಞೂ ಅಪ್ಪ, ನೀವು ಹೋಗಿ ಮೊದಲು ಯೂನಿಫಾರ್ಮ್ ಹಾಕೊಂಬನ್ನಿ. ಹೌದು ಜಯರಾಮ್. ನರಸಿಂಹ, ನೀನು ಹೇಳ್ದಾಗ ಮಾಡಿದ್ದೀನಲ್ವಾ, ಅಂದಾಗೆ ನನ್ನ ಮಗಳೆಲ್ಲಿದ್ದಾಳೆ ಅಂತ ಸ್ವಲ್ಪ ಹೇಳಪ್ಪ. ಇರಿಮವ, ಈಗ ತಾನೇ ನಮ್ಮ ಅಪ್ಪ ಹೋಗಿದ್ದಾರೆ, ಅವ್ರು ಯೂನಿಫಾರ್ಮ್ ಹಾಕೊಂಡು ಬರಲಿ, ಅವ್ರನ್ನ ಕಣ್ ತುಂಬ ನೋಡ್ತೀನಿ. ಆಮೇಲೆ ನೀವು ಕ್ಯಾಪು ಬೆಲ್ಟು ಎಲ್ಲ ಹಾಕೋದು ಬೇರೆ ಇಲ್ವೇ? ಸೌಂದರ್ಯ, ನಿನ್ನೆ ಟಾಸ್ಕಲ್ಲಿ ಗೆದ್ದಿರೋ ಥರ ಇವತ್ತು ಸಹ ನೀನು ಹೇಗಾದರೂ ಮಾಡಿ ಗೆಲ್ಲೇಬೇಕು. ಆಗ ನಾವು ಅಂದ್ಕೊಂಡಿರೋದು ಈಸಿ ಆಗುತ್ತೆ. ಇಷ್ಟು ದಿನ ನಾವು ದೀಪನ್ನ ಮನೆ ಬಿಟ್ಟು ಹೇಗೆ ಕಳಿಸೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅತ್ತೆ ಕೊಟ್ಟಿರೋ ಚಾಲೆಂಜನ್ನು ಆ ದೀಪನೇ ಒಪ್ಕೊಂಡು ನಾನೇನಾದರೂ ಟಾಸ್ಕಲ್ಲಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳಲ್ವಾ, ಮತ್ತೇನಕ್ಕೆ ಟೆನ್ಷನ್ನು? ಹೇಗಾದರೂ ಮಾಡಿ ನೀನು ಈ ಟಾಸ್ಕನ್ನು ಗೆದ್ದುಬಿಟ್ರೆ ಮೈ ತುಂಬ ಕೊಬ್ಬು ತುಂಬಿಕೊಂಡಿರೋ ಆ ದೀಪ ಮನೆ ಬಿಟ್ಟು ಹೋಗೋದನ್ನ ನೋಡಿ ನಾನು ಕಣ್ ತುಂಬ್ಕೋತೀನಮ್ಮ. ಇದರ ಅಳಿವು ಉಳಿವು ನಿನ್ನ ಕೈಯಲ್ಲೇ ಇದೆ ಸೌಂದರ್ಯ. ಹೀಗೆ ಮೊನ್ನೆನೂ ಹೇಳಿ ನಂಬಿಸಿದ್ರಿ, ನಿಮ್ಮ ಮಾತು ಕೇಳಿ ಕೆಲಸ ಮಾಡಿದ್ಮೇಲೆ ಈಗ ನೋಡಿ ಮೈಕೈ ಎಲ್ಲ ನೋವು. ಕೈ ನೋವಾಗೋ ಥರ ಕಷ್ಟಪಟ್ಟಿದ್ದಕ್ಕೆ ಅಲ್ವೇನಮ್ಮ ನೀನು ಆ ಟಾಸ್ಕ್ ಗೆದ್ದಿದ್ದು. ಇವತ್ತಿನ ಟಾಸ್ಕ್ ಏನು ಕೊಡ್ತಾರೆ ಅಂತ ನಾನು ಅತ್ತೆನ ಕೇಳ್ತೀನಿ ಅಂದಕ್ಕೆ ನೀನೇ ಬೇಡ ಅಂದೆ. ಇಲ್ಲದಿದ್ರೆ ಅದನ್ನು ಮೊದಲೇ ಪ್ರಾಕ್ಟೀಸ್ ಮಾಡ್ಬೋದಿತ್ತಲ್ವಾ? ಯಾಕೆ ಆ ದೀಪ ನಮ್ಮ ಮನೆಯಿಂದ ಕಳಿಸಿ ನನ್ನನ್ನು ಪರ್ಮನೆಂಟ್ ಆಗಿ ಬೆಡ್ಡಲ್ಲಿರೋ ಹಾಗೆ ಮಾಡೋಣ ಅನ್ಕೊಂಡಿದ್ದೀರಾ? ಅಯ್ಯೋ ಇಲ್ಲಮ್ಮ, ದೀಪನ ದೃಷ್ಟಿಲಿ ನಾನು ಯಾವಾಗಲೂ ಕೆಟ್ಟವಳು, ಆದರೆ ನಿನಗೆ ನಾನು ಯಾವಾಗಲೂ ಒಳ್ಳೇದನ್ನೇ ಬಯಸೋದು. ಸಾಕು ಬಿಡಿ. ಹಂಗೆ ನೋಡಕ್ಕೆ ಹೋದರೆ ನಿನ್ನೆ ನೀವು ಹೇಳಿದ್ ಕೇಳಿದ ಮೇಲೆ ನಾನು ಆ ಟಾಸ್ಕಲ್ಲಿ ಗೆಲ್ಲೋಕ್ಕಾಗಿತ್ತು. ಇವತ್ತು ನಿಮ್ಮ ಆಸೆ ಪ್ರಕಾರ ಗೆದ್ದು ಆ ದೀಪನ ಮನೆಯಿಂದ ಓಡಿಸ್ತೀನಿ. ನನಗನ್ಸುತ್ತೆ ನಾನು ಕಷ್ಟಪಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವಳು ನೆನ್ನೆ ಆ ಟಾಸ್ಕ್ನ ಅಟೆಂಡ್ ಮಾಡಿದ್ರೆ ಮನೆ ಬಿಟ್ಟು ಓಡೋಗಿರ್ತಾಳೆ. ಇರಲಿ, ಇವತ್ತು ಅವಳು ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾಳೆ. ಅತ್ತೆ ಎಷ್ಟೇ ಕಷ್ಟಕ್ಕೆ ಟಾಸ್ಕ್ ಕೊಟ್ಟರು ನಾನು ಅದನ್ನು ಗೆದ್ದೇ ಗೆಲ್ತೀನಿ.